ಭಾರತದ ಸಂವಿಧಾನದ ವಿಧಿ 106 ಸಂಸತ್ತಿನ ಸದಸ್ಯರ ಲೋಕಸಭೆ ಮತ್ತು ರಾಜ್ಯಸಭೆ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದೆ. ಇದರ ಸಂಪೂರ್ಣ ವಿವರಣೆ ಈ ಕೆಳಗಿನಂತಿದೆ. ವಿಧಿ 106 ಸದಸ್ಯರ ವೇತನಗಳು ಮತ್ತು ಭತ್ಯೆಗಳು. ಸಂಸತ್ತಿನ ಎರಡೂ ಸದನಗಳ ಸದಸ್ಯರು ಕಾಲಕಾಲಕ್ಕೆ ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸುವಂತಹ ವೇತನ ಮತ್ತು ಭತ್ಯೆಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಪ್ರಮುಖ ಅಂಶಗಳು: ನಿರ್ಧಾರದ ಅಧಿಕಾರ. ಸಂಸತ್ ಸದಸ್ಯರ ಸಂಬಳ ಮತ್ತು ಇತರೆ ಭತ್ಯೆಗಳನ್ನು ನಿರ್ಧರಿಸುವ ಸಂಪೂರ್ಣ ಅಧಿಕಾರ ಸಂಸತ್ತಿಗೆ ಇರುತ್ತದೆ. ಕಾನೂನು ಪ್ರಕ್ರಿಯೆ. ಸಂಸತ್ತು ಈ ಕುರಿತು ಪ್ರತ್ಯೇಕ ಕಾಯ್ದೆಗಳನ್ನು ರೂಪಿಸುವ ಮೂಲಕ ವೇತನವನ್ನು ನಿಗದಿಪಡಿಸುತ್ತದೆ ಅಥವಾ ಬದಲಾಯಿಸುತ್ತದೆ. ಪ್ರಸ್ತುತ ಸ್ಥಿತಿ. ಪ್ರಸ್ತುತ ಸಂಸತ್ ಸದಸ್ಯರ ವೇತನವನ್ನು ಸಂಸತ್ ಸದಸ್ಯರ ವೇತನ, ಭತ್ಯೆ ಮತ್ತು ಪಿಂಚಣಿ ಕಾಯ್ದೆ 1954 ಅಡಿಯಲ್ಲಿ ನಿರ್ಧರಿಸಲಾಗುತ್ತದೆ. ಸದಸ್ಯರು ಪಡೆಯುವ ಸೌಲಭ್ಯಗಳು. ವಿಧಿ 106 ಅಡಿಯಲ್ಲಿ ಬರುವ ಪ್ರಮುಖ ಸೌಲಭ್ಯಗಳು ಇವು. 1. ಮಾಸಿಕ ವೇತನ. ಸದಸ್ಯರಿಗೆ ನಿಗದಿತ ಮಾಸಿಕ ಸಂಬಳ ಇರುತ್ತದೆ. 2. ದೈನಂದಿನ ಭತ್ಯೆ. ಸಂಸತ್ತಿನ ಅಧಿವೇಶನ ಅಥವಾ ಸಮಿತಿ ಸಭೆಗಳಲ್ಲಿ ಭಾಗವಹಿಸಿದಾಗ ದಿನವಹಿ ಭತ್ಯೆ ನೀಡಲಾಗುತ್ತದೆ. 3. ಕ್ಷೇತ್ರ ಭತ್ಯೆ. ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ಈ ಭತ್ಯೆ ನೀಡಲಾಗುತ್ತದೆ. 4. ಕಚೇರಿ ವೆಚ್ಚ. ಕಚೇರಿ ನಿರ್ವಹಣೆ ಮತ್ತು ಸಿಬ್ಬಂದಿಗಾಗಿ ನೀಡುವ ಹಣ. 5. ಪ್ರಯಾಣ ಸೌಲಭ್ಯ. ರೈಲು ಮತ್ತು ವಿಮಾನ ಪ್ರಯಾಣಕ್ಕೆ ಸಂಬಂಧಿಸಿದ ರಿಯಾಯಿತಿ ಅಥವಾ ಉಚಿತ ಸೌಲಭ್ಯಗಳು. ಗಮನಿಸಬೇಕಾದ ಅಂಶ: ಸಂಸತ್ತಿನ ಸದಸ್ಯರ ವೇತನವನ್ನು ಭಾರತದ ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ನೀಡಲಾಗುತ್ತದೆ. ಕಾಲಕಾಲಕ್ಕೆ ಹಣದುಬ್ಬರ ಅಥವಾ ಇತರ ಕಾರಣಗಳಿಂದಾಗಿ ಸಂಸತ್ತು ಈ ವೇತನವನ್ನು ತಿದ್ದುಪಡಿ ಮಾಡುವ ಮೂಲಕ ಹೆಚ್ಚಿಸಬಹುದು. 2018ರ ತಿದ್ದುಪಡಿಯ ನಂತರ ಸಂಸತ್ ಸದಸ್ಯರ ವೇತನವನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಹಣದುಬ್ಬರಕ್ಕೆ ಅನುಗುಣವಾಗಿ ಸ್ವಯಂಚಾಲಿತವಾಗಿ ಪರಿಷ್ಕರಿಸುವ ವ್ಯವಸ್ಥೆಯನ್ನು ತರಲಾಗಿದೆ. ನಿಮಗೆ ಸಂಸತ್